ಅಲ್ಲ ರೀ, ಈಗಾಗಲೇ ಶಶಿಕುಮಾರ್ ಅವರು ನಮ್ಮ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಟ್ಟು ನಾನೇನು ಹೇಳೋದಿದೆ. ಹೌದು, ಅಲ್ಲ ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಾಗೂ ಹೇಳ್ತೀನಿ. IG ಟ್ರಾನ್ಸ್ಫರ್ ಆಗಿದೆ. ವರ್ತಿಕಾ ಕಟಿಯಾರ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಅವರ ಜಾಗಕ್ಕೆ ಹರ್ಷ ಅಂತಕ್ಕಂಥವ್ರನ್ನ ಅವರು ಕೂಡ IG ಅವರನ್ನು ನೇಮಕ ಮಾಡಿದ್ದಾರೆ. ಕಾರಣ ಏನು ಕೊಡಬೇಕು? ಹೇಳಿ. ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಹೆಂಗೆ ಬೇಕಾದರೂ ಅದನ್ನು ಇಂಟರ್ಪ್ರೇಟ್ ಮಾಡ್ಕೊಳ್ರಪ್ಪ. ಟ್ರಾನ್ಸ್ಫರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅವರು DPR ಅವ್ರಿಗೆ ಬರೋದ್ರು ಟ್ರಾನ್ಸ್ಫರ್ ಮಾಡಿದ್ದಾರೆ. IG Ballari Srimati Vartika Katiyar has been transferred and in her place Sri Harsha has been posted. He is also an IG cadre officer, IPS officer. He has been posted. ಸರ್, ಜಿಲ್ಲೆಯಲ್ಲಿ ಅಧಿಕಾರಿಗಳು ಹೆಚ್ಚುವರಿ ಜವಾಬ್ದಾರಿ ಇರುವಂಥದ್ದು ಜಾಸ್ತಿ ಆಗಿದೆ ಸರ್. ಈಗ DC ಅವರಿಗೆ ಜಿಲ್ಲಾ ಪಂಚಾಯತಿ ಪ್ರಭಾವ ಆಗಿರ್ಬೋದು, ಅದೇ ರೀತಿ AC ಅವರಿಗೆ ಯೂನಿವರ್ಸಿಟಿ ಒಂದು ಇನ್ಚಾರ್ಜ್ ಆಗಿರೋದು, ಈ ಥರ ಜಾಸ್ತಿ ಆಗಿರುವಂಥದ್ದು. ಇದೆಲ್ಲ ಶಾರ್ಟ್ ಟರ್ಮ್ ಅಡ್ಜಸ್ಟ್ಮೆಂಟ್ಸ್ಗಳು. ಇವೆಲ್ಲ ಪೋಸ್ಟಿಂಗ್ ಮಾಡುವಾಗ ಒಂದಷ್ಟು ದಿವಸ ಬೇರೆಯವ್ರನ್ನ ಹಾಕುವಾಗ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡುವಾಗ ಇದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ. ಪೋಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ. CEO also will be posted and the registrar also will be posted. ಏನಾದರೂ ಶಾರ್ಟೇಜಸ್ ಆಫೀಸರ್ಸ್ ಸರ್ ಹೇಗೆ ಅಂತ? ಆ ರೀತಿ ಏನಿಲ್ಲ. ಈಗ ಪ್ರತಿ ಸ್ಟೇಟಿಗೂ ಇಷ್ಟು ಜನ IAS, ಇಷ್ಟು ಜನ IPS ಅಂತ ಕ್ಯಾಡರ್ ಡಿಸೈಡ್ ಮಾಡುವಾಗ ಮಾಡಿರ್ತಾರೆ. ಕೆಲವು ಸಂದರ್ಭದಲ್ಲಿ ಇಲಾಖೆಗಳನ್ನ ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಇದು ಆಗುತ್ತೆ. ಅದನ್ನು ಸರಿಪಡಿಸ್ತೇವೆ, ಏನು ತೊಂದರೆ ಇಲ್ಲ. ಸರ್, ಬಳ್ಳಾರಿ ಘಟನೆಗೆ ಶ್ರೀರಾಮುಲು ಅವರು ಜನಾದಡಿ ಕಾರಣ, ಫ್ಲೆಕ್ಸರ್ ಕಾರಣ ಅಂತ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಒಂದು ರಿಯಾಕ್ಷನ್. ಅದಕ್ಕೆ ಮ್ಯಾಗ ನಾನೇನು ರಿಯಾಕ್ಟ್ ಮಾಡಬೇಕು? ಅಲ್ಲ ರೀ, ನೀವು ಇದು ಬಿಡೋದಿಲ್ವಲ್ಲ. ನೀವು ಬಿಡಬೇಕು ಇದನ್ನು. ಅವ್ರು ಹೇಳಿದ್ರು, ನೀವೇನು ಹೇಳ್ತೀರಾ? ಅವ್ರು ಹೇಳಿದ್ದಾರೆ. ಅದಕ್ಕೆ ನಾವು ವ್ಯಾಖ್ಯಾನ ಮಾಡ್ಬೇಕಾ? ವೈ ಶುಡ್ ಯು ಆಸ್ಕ್ ಮೀ? ಅರೇ, ಅದು ಬೇರೆ. ನನ್ನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ರಪ್ಪ, ಹೇಳ್ತೀನಿ. ಅವ್ರು ಹೇಳಿದಕ್ಕೆ ನಾನು ಹೇಳ್ಬೇಕು ಅಂದ್ರೆ ಅದೆಂತ ಲೆಕ್ಕಾಚಾರ ರೀ ನಿಮ್ದು?